ಈಗ ತಮಗೆ ಗೊತ್ತಿದ್ದಂಗಣ ಮೊನ್ನೆಯ ದಿನ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಿರೋಧ ಪಕ್ಷದ ನಾಯಕರು ಅಶೋಕಣ್ಣ ಅವರು, ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರರವರು ಹಾಗೂ ಸಾಕಷ್ಟು ಜನ ಕೋರ್ ಕಮಿಟಿಯ ಕೋರ್ಡಿನೇಷನ್ ಕಮಿಟಿಯ ಹಿರಿಯ ಶಾಸಕ ಮಿತ್ರರು ಬಿ ಜೆ ಪಿ ಜೆ ಡಿ ಎಸ್ಸು ಜೊತೆಯಲ್ಲಿ ನಮ್ಮ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಾಬಣ್ಣ ಅವರು ನಾವೆಲ್ಲರೂ ಒಟ್ಟಾರೆ ಹೋಗಿ ಆ ಒಂದು ಕೋರ್ಡಿನೇಷನ್ನ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಸಮನ್ವಯತೆಯ ದೃಷ್ಟಿಯಿಂದ ಈಗೇನು ಸೆಷನ್ ಪ್ರಾರಂಭ ಆಗಿದೆ, ಯಾವ ರೀತಿ ಎರಡು ಪಕ್ಷದ ನಾಯಕರು ಸದನದ ಒಳಗಡೆ ಸದನದ ಹೊರಗಡೆ ಇವತ್ತು ಸರ್ಕಾರ ಕಳೆದ 2 ವರ್ಷದಿಂದ ನಿರಂತರವಾಗಿ ಎಡವುತ್ತಾನೆ ಏನು ಬಂದಿದೆ ಹಲವಾರು ವಿಚಾರಗಳಲ್ಲಿ, ಇವೆಲ್ಲವನ್ನು ಎಚ್ಚರಿಸ್ತಕ್ಕಂಥ ಒಂದು ಕೆಲಸ ಎರಡೂ ಪಕ್ಷ ಒಟ್ಟಾರೆಯಾಗಿ ಒಂದು ಸಮನ್ವಯತೆಯನ್ನು ಇನ್ನೂ ಬಿಗಿ ಮಾಡ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸೇರಿದ್ವಿ. ಇಲ್ಲಿ ಸುದೀರ್ಘ ಕಾಲ ಚರ್ಚೆ ಆಗಿದೆ. ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ಇನ್ನೊಂದಷ್ಟು ಕೆಳಗಿಳಿದು ಬರತಕ್ಕಂಥದ್ದಾದರೆ ತಾಲೂಕು ಮಟ್ಟದಲ್ಲೂ ಕೂಡ ಕೋರ್ಡಿನೇಷನ್ ಕಮಿಟಿಗಳು ಎರಡೂ ಪಕ್ಷದಲ್ಲಿ ರಚನೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಪ್ರಸ್ತಾವನೆಯನ್ನು ಇಟ್ಟಿದ್ದೇವೆ. ಅದನ್ನು ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರು ಕೂಡ ಭಾಳ ಆರೋಗ್ಯಕರವಾಗಿ ಪರಿಗಣನೆಗೆ ತಗೊಂಡಿದ್ದಾರೆ, ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಅತಿ ಶೀಘ್ರದಲ್ಲೇ ಬಗೆಹರಿಸೋಣ ಅಂತಕ್ಕಂಥ ಒಂದು ವಿಶ್ವಾಸದ ಮಾತುಗಳನ್ನು ಕೂಡ ಮಾತನಾಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ರಾಜಕಾರಣದ ಬದುಕನ್ನು ತಾವೆಲ್ಲ ನೋಡಿದ್ದೀರಣ್ಣ. ಇಷ್ಟು ವರ್ಷ 44 ವರ್ಷದ ಬದುಕಿನಲ್ಲಿ ಅವರು ಯಾವುದೇ ಒಂದು ವಿಚಾರದ ಬಗ್ಗೆ ಒಂದು ನಿಲುವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅದರಲ್ಲಿ ಸ್ಪಷ್ಟತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಬದಲಾಯಿಸ್ತಕ್ಕಂಥ ವ್ಯಕ್ತಿತ್ವ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರದಲ್ಲ. ಹಾಗಾಗಿ ಈ ದೇಶದ ನಮ್ಮ ಪ್ರೀತಿಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕಳೆದ 11 ವರ್ಷದಲ್ಲಿ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅವರ ಸಾಧನೆಗಳು, ಅವರ ಕಾರ್ಯಕ್ರಮಗಳು ಇವೆಲ್ಲವನ್ನು ಮೆಚ್ಚಿ ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಜನತಾದಳ ಪಕ್ಷವೂ ಕೂಡ NDA ಮೈತ್ರಿಕೂಟದ ಒಂದು ಭಾಗವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಳೆ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದಷ್ಟೇ ಅಲ್ಲ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅನೇಕ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಪಕ್ಷಕ್ಕೆ ಶಕ್ತಿ ಇದೆಯೋ ಎಲ್ಲ ಕಡೆಯೂ ಕೂಡ NDA ಅಭ್ಯರ್ಥಿಗಳಿಗೆ ಒಂದು ಶಕ್ತಿಯಾಗಿ ನಮ್ಮ ಕಾರ್ಯಕರ್ತರು, ಅಭ್ಯರ್ಥಿಗಳು ಎಲ್ಲ ದುಡಿದಿರತಕ್ಕಂಥದ್ದು ಕೂಡ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಇವೆಲ್ಲವನ್ನೂ ಕೂಡ ಭಾಳ ಹತ್ತಿರದಿಂದ ಗಮನಿಸಿದ್ದಾರೆ. ಹಾಗಾಗಿ ತಾವು ಕೇಳಿದಂಥ ಪ್ರಶ್ನೆಗೆ ಸ್ಥಳೀಯ ಚುನಾವಣೆಗಳಿರಲಿ ಅಥವಾ ವಿಧಾನಸಭಾ ಚುನಾವಣೆಗಳಿರಲಿ ಮತ್ತಿನ್ಯಾವೇ ಚುನಾವಣೆಗಳಿರಲಿ, JDS ಮತ್ತು BJP ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ಹೊಂದಾಣಿಕೆಯಿಂದ ನಮ್ಮ ಅಲಯನ್ಸು ಭಾಳ ಗಟ್ಟಿಯಾಗಿ ಮುಂದುವರಿಯುತ್ತೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ.